ಲೇ ನಿಂತ್ಕೊಳ್ಳೋ. ಯಾರೋ ಹುಡುಗಿ? ಆ ಕಣ್ಣು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನಿಲ್ಸು ಸ್ಟಾಪ್. ಯಾಕೋ ಅಷ್ಟು ಓವರ್ ಆಕ್ಟಿಂಗು? ಲೇ ಅಷ್ಟಾರು ಬಿಲ್ಡಪ್ ಕೊಟ್ಟಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಹೆಂಗೋ ಕೊಡ್ತಾರ ಅವರು? ಆಲ್ರೆಡಿ ಸುಬ್ಬು ಅವ್ರು ಹೇಳಿದಾರಲ್ಲೋ. ಲೇ ಯಾರೋ ಒಂದ್ ಸುಬ್ಬು. ಈಗ ನೋಡು ಹೆಂಗ್ ತರಿಸ್ತೀನಿ ಕಾಂಟ್ರಾಕ್ಟ್. ಬಾ ನೀನ್ ಬಾ ಬೇಗ ಬಾರ ನೀನು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕೋಣ. ಆ ಲೈಟಿಂಗ್ಸ್ನ ಚೇಂಜ್ ಮಾಡಿಸಿ ಆ ಲೈಟ್ ಎತ್ಕೊಂಡ್ಬಂದು ಈ ಕಡೆ ಹಾಕ್ಸೋಣ. ನಾಳೆ ಬೆಳಗ್ಗೆ ಬಂದು ಅದನ್ನ ಚೇಂಜ್ ಮಾಡೋಣ. ಮಾವ ಲೈಟ್ನ ಇನ್ನೂ ಈ ಕಡೆ ಹಾಕ್ಬೇಕಾಯ್ತು. ಅಷ್ಟೇ ಅಣ್ಣ. ಅದನ್ನ ಅಲ್ಲಿ ಚೆನ್ನಾಗಿರುತ್ತೆ. ಭಯ್ಯ ನಮ್ ಮ್ಯೂಸಿಕ್ ಬ್ಯಾಂಡ್ ಸೂಪರ್ ಆಗಿದೆ ಅಣ್ಣ. ಸೂಪರು. ನಮ್ ಬ್ಯಾಂಡ್ ಫೇಮಸ್. ಓಕೆ, ಸುತ್ತಮುತ್ತ ಊರಲ್ಲಿ ಯಾರನ್ ಬೇಕಾದ್ರೂ ಕೇಳು, ಹೇಳ್ತಾರೆ ನಮ್ ಬಗ್ಗೆ. ಏನೋ ನಿಂಗಳು ಮ್ಯೂಸಿಕ್ ಅಣ್ಣ, ಮ್ಯೂಸಿಕ್ ಅಣ್ಣಯ್ಯ. ಹೂ ಅಂತೀಯ ರಾಜ ಟೆಂಟೆಡ್ ಯೋ ಹನಿ ಸಿಂಗ. ಅಣ್ಣ ಸುಬ್ಬು ಅವ್ರು ಕಳ್ಸಿದ್ರಣ್ಣ. ಆ ವಿಷಯನ ಮೊದಲೇ ಹೇಳ್ಬೇಕಲ್ವ ತಮ್ಮ? ಸರಿ, ಮೊದಲು ಪೇಮೆಂಟ್ ಎಷ್ಟು ಅಂತ ಹೇಳು. ಇಲ್ಲಿ ನೋಡಿ, ಐ ವಾಂಟ್ ಟು ಮೀಟ್ ಫಾದರ್ ಥಾಮಸ್. ಲಾಸ್ಟ್ 1 ವೀಕಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಆದ್ರೆ ಅವ್ರು ಆಕ್ಚುಲಿ ಕಾಲ್ ಕೂಡ ರೆಸ್ಪಾಂಡ್ ಮಾಡ್ತಿಲ್ಲ. ಅಷ್ಟಕ್ಕೂ ಅವ್ರೆಲ್ಲಿದ್ದಾರೆ ಹೇಳಿ? ನೋಡಿ, ಹಿಂದೆ ರೊಮೇನಿಯನ್ ಒಂದು ಜಾಗದಲ್ಲಿ ಸಿಸ್ಟರ್ ಇರೇನ್ ಅವ್ರಿಗೆ ನಡೆದಂತಹ ಒಂದು ಘಟನೆಯಿಂದ ಅಲ್ಲಿ ಪರಿಸ್ಥಿತಿ ಬದಲಾಗಿದೆ. ಅದಕ್ಕೆ ಬಿಷಪ್ ಅವರು ಒಂದು ಎಮರ್ಜೆನ್ಸಿ ಮೀಟಿಂಗ್ನ ಅಟೆಂಡ್ ಮಾಡೋದಕ್ಕೆ ಏರ್ಪಾಡು ಮಾಡಿದ್ರು. ಅದಕ್ಕೋಸ್ಕರನೇ ಫಾದರ್ ಥಾಮಸ್ ಕೂಡ ಅಲ್ಲಿಗೆ ಹೋದ್ರು. ನೀವು ಅವ್ರ ಹತ್ರ ಏನಾದರೂ ಹೇಳಬೇಕು ಅಂದ್ಕೊಂಡಿದ್ರೆ ಅದನ್ನ ನನ್ನ ಜೊತೆ ಹೇಳಿ, ನಾನು ಅದನ್ನ ಅವ್ರಿಗೆ ತಲುಪಿಸ್ತೀನಿ. ನಾನು ಚಿಕ್ಕ ವಯಸ್ಸಿಂದ ಫಾದರ್ ಥಾಮಸ್ ಹತ್ರನೇ ಬೆಳೆದಿದ್ದು. ಇದು ನನ್ನ ಅದೃಷ್ಟನೋ ದುರದೃಷ್ಟನೋ ನನಗೆ ಗೊತ್ತಿಲ್ಲ. ಹೆತ್ತವ್ರಿಗಿಂತ
ಸಾಕ್ದವ್ರೆ ನನ್ಗೆ ತುಂಬಾ ಮುಖ್ಯ ಆಗೋದ್ರು. ಯಾವ ಪೇರೆಂಟ್ಸೇ ಆದ್ರೂ ಕೂಡ ಮನಸ್ತಾಪ ಇರುತ್ತೆ, ಅದು ಸಹಜನೇ. ಆದ್ರೆ ಅದಕ್ಕೆ ಕಾರಣ ಹುಟ್ಟಿದವರೇ ಆಗೋದು ಒಂದು ಶಾಪ ಆಗತ್ತೆ. ಆ ಶಾಪನೇ ನನ್ನ ಸುತ್ಕೊಂಡಿದೆ. ನನ್ ಪೇರೆಂಟ್ಸ್ಗೆ ನಾನು ಹುಟ್ಟಿದ್ದು ಕೂಡ ಒಂದು ಭಾರ ಆಗೋಯ್ತು. ಅದಕ್ಕೇನೇನೋ ನನ್ನ ಬೋರ್ಡಿಂಗ್ ಸ್ಕೂಲಲ್ಲಿ ಫಾದರ್ ಥಾಮಸ್ ಹತ್ರ ಕಳಿಸಿ ಅಬ್ರಾಡ್ ಹೋಗ್ಬಿಟ್ರು. ಇಷ್ಟು ವರ್ಷಗಳಿಂದ ಇಲ್ದೇ ಇರೋ ಪ್ರೀತಿ ನನ್ ಮೇಲೆ ಇವಾಗ ಯಾಕೆ ಬಂದಿದ್ಯೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈಗೇನೋ ನನ್ನ ಎಲ್ಲ ಬಿಟ್ಬಿಟ್ಟು ಅಬ್ರಾಡ್ ಬಾ ಅಂತಿದ್ದಾರೆ. ನನ್ಗಲ್ಲಿ ಹೋಗಕ್ ಇಷ್ಟ ಇಲ್ಲ. ಪ್ಲೀಸ್ ಕನ್ವೇ ದಿಸ್ ಟು ಫಾದರ್ ಥಾಮಸ್. ಅವ್ರನ್ನ ನನ್ನ ಪೇರೆಂಟ್ಸ್ ಹತ್ರ ಮಾತಾಡಕ್ ಹೇಳಿ